ಗಾನವಿ ಮೀಡಿಯಾದ ಸಮಸ್ತ ಶ್ರೋತೃಗಳಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಹೋಳಿ ಹಿಂದೂಗಳ ಪ್ರಮುಖ ಭಾರತೀಯ ಹಬ್ಬವಾಗಿದ್ದು, ಇದನ್ನು ಬಣ್ಣಗಳು, ಪ್ರೀತಿ ಮತ್ತು ವಸಂತಕಾಲದ ಹಬ್ಬವೆಂದು ಆಚರಿಸಲಾಗುತ್ತದೆ. ಇದು ರಾಧಾ ಮತ್ತು ಕೃಷ್ಣ ದೇವತೆಗಳ ಶಾಶ್ವತ ಮತ್ತು ದೈವಿಕ ಪ್ರೀತಿಯನ್ನು ಆಚರಿಸುತ್ತದೆ. ಹೆಚ್ಚುವರಿಯಾಗಿ ಈ ದಿನವು ಕೆಟ್ಟದ್ದರ ಮೇಲೆ ಒಳ್ಳೆಯತನದ ವಿಜಯವನ್ನು ಸೂಚಿಸುತ್ತದೆ. ಇದು ಹಿರಣ್ಯಕಶಿಪುವಿನ ಮೇಲೆ ನರಸಿಂಹನಾಗಿ ವಿಷ್ಣುವಿನ ವಿಜಯವನ್ನು ಸ್ಮರಿಸುತ್ತದೆ. ಹೋಳಿ ಭಾರತದಲ್ಲಿ ಹುಟ್ಟಿಕೊಂಡಿತು ಮತ್ತು ಪ್ರಧಾನವಾಗಿ ಭಾರತೀಯ ಉಪಖಂಡದಲ್ಲಿ ಆಚರಿಸಲಾಗುತ್ತದೆ. ಆದರೆ ಏಷ್ಯಾದ ಇತರ ಪ್ರದೇಶಗಳು ಮತ್ತು ಪಾಶ್ಚಿಮಾತ್ಯ ಪ್ರಪಂಚದ ಕೆಲವು ಭಾಗಗಳಿಗೂ ಹರಡಿದೆ. ಹಿಂದೂ ಕ್ಯಾಲೆಂಡರ್ ಚಂದ್ರಸೌರ ಕ್ಯಾಲೆಂಡರ್ ಆದರೆ ಹೆಚ್ಚಿನ ಹಬ್ಬದ ದಿನಾಂಕಗಳನ್ನು ಕ್ಯಾಲೆಂಡರ್ನ ಚಂದ್ರಭಾಗವನ್ನು ಬಳಸಿಕೊಂಡು ನಿರ್ದಿಷ್ಟಪಡಿಸಲಾಗುತ್ತದೆ. ಚಂದ್ರನ ದಿನವನ್ನು 3 ಕ್ಯಾಲೆಂಡರ್ ಅಂಶಗಳಿಂದ ಅನನ್ಯವಾಗಿ ಗುರುತಿಸಲಾಗುತ್ತದೆ: ಚಂದ್ರಮಾಸ, ಮಾಸ, ಚಂದ್ರಮಾಸ, ಪಕ್ಷ, ಚಂದ್ರ 15 ಮತ್ತು ತಿಥಿ ಚಂದ್ರದಿನ. ಇದಲ್ಲದೆ ಮಾಸವನ್ನು ನಿರ್ದಿಷ್ಟಪಡಿಸುವಾಗ 2 ಸಂಪ್ರದಾಯಗಳಲ್ಲಿ ಒಂದನ್ನು ಅನ್ವಯಿಸಲಾಗುತ್ತದೆ, ಅಂದರೆ ಅಮಾಂತ, ಪೂರ್ಣಿಮಾಂತ. ಒಂದು ಹಬ್ಬವು ಚಂದ್ರನ ಕ್ಷೀಣ ಹಂತದಲ್ಲಿ ಬಂದರೆ ಈ ಎರಡೂ ಸಂಪ್ರದಾಯಗಳು ಒಂದೇ ಚಂದ್ರನ ದಿನವನ್ನು 2 ವಿಭಿನ್ನ ಮಾಸಗಳಲ್ಲಿ ಬರುವಂತೆ ಗುರುತಿಸುತ್ತವೆ. ಒಂದು ಚಂದ್ರಮಾನ ವರ್ಷವು ಸೌರಮಾನ ವರ್ಷಕ್ಕಿಂತ ಸುಮಾರು 11 ದಿನಗಳು ಕಡಿಮೆ ಇರುತ್ತದೆ. ಪರಿಣಾಮವಾಗಿ ಹೆಚ್ಚಿನ ಹಿಂದೂ ಹಬ್ಬಗಳು ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಸತತ ವರ್ಷಗಳಲ್ಲಿ ವಿಭಿನ್ನ ದಿನಗಳಲ್ಲಿ ಸಂಭವಿಸುತ್ತವೆ. ಒಳಗೆ ಭಾರತದಲ್ಲಿ ವಸಂತಕಾಲದ ಆಗಮನ, ಚಳಿಗಾಲದ ಅಂತ್ಯ ಮತ್ತು ಪ್ರೀತಿಯ ಅರಳುವಿಕೆಯನ್ನು ಹೋಳಿ ಆಚರಿಸುತ್ತದೆ. ಇದು ಉತ್ತಮ ವಸಂತ ಸುಗ್ಗಿಯ ಕಾಲಕ್ಕಾಗಿ ಒಂದು ಆಹ್ವಾನವಾಗಿದೆ. ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಮಾರ್ಚ್ ಮಧ್ಯದಲ್ಲಿ ಬರುವ ಹಿಂದೂ ಕ್ಯಾಲೆಂಡರ್ ತಿಂಗಳಾದ ಫಾಲ್ಗುಣದಲ್ಲಿ ಬರುವ ಪೂರ್ಣಿಮೆಯ ಸಂಜೆಯಿಂದ ಪ್ರಾರಂಭವಾಗುತ್ತದೆ. ಇದು ಒಂದು ರಾತ್ರಿ ಮತ್ತು ಒಂದು ಹಗಲಿನವರೆಗೆ ಇರುತ್ತದೆ. ಹೋಳಿ ಹಬ್ಬವು ಹಿಂದೂಗಳ ಪವಿತ್ರ ಪ್ರಾಚೀನ ಸಂಪ್ರದಾಯವಾಗಿದೆ. ಭಾರತದ ಹಲವು ರಾಜ್ಯಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇತರ ದೇಶಗಳಲ್ಲಿ ಪ್ರಾದೇಶಿಕ ರಜಾದಿನಗಳು ಇರುತ್ತವೆ. ಇದು ಒಂದು ಸಾಂಸ್ಕೃತಿಕ ಆಚರಣೆಯಾಗಿದ್ದು, ಹಿಂದೂಗಳು ಮತ್ತು ಹಿಂದೂಯೇತರರು ಪರಸ್ಪರ ಬಣ್ಣದ ನೀರು ಮತ್ತು ಪುಡಿಯನ್ನು ಎಸೆಯುವ ಮೂಲಕ ಮೋಜು ಮಾಡಲು ಮತ್ತು ಇತರ ಜನರೊಂದಿಗೆ ಆಟವಾಡಲು ಅವಕಾಶವನ್ನು ನೀಡುತ್ತದೆ. ಇದನ್ನು ಭಾರತೀಯ ಉಪಖಂಡದಲ್ಲಿಯೂ ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಹೋಳಿ ಹಬ್ಬವನ್ನು ಚಳಿಗಾಲದ ಕೊನೆಯಲ್ಲಿ ಹಿಂದೂ ಚಂದ್ರಸೌರ ಕ್ಯಾಲೆಂಡರ್ ತಿಂಗಳ ಕೊನೆಯ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಇದು ವಸಂತವನ್ನು ಗುರುತಿಸುತ್ತದೆ. ಇದರಿಂದಾಗಿ ದಿನಾಂಕವು ಚಂದ್ರನ ಚಕ್ರದೊಂದಿಗೆ ಬದಲಾಗುತ್ತದೆ. ಸಾಮಾನ್ಯವಾಗಿ ಮಾರ್ಚ್ನಲ್ಲಿ ಬರುತ್ತದೆ, ಆದರೆ ಕೆಲವೊಮ್ಮೆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲನೇ ವಾರ ಬರುತ್ತದೆ. ಈ ಹಬ್ಬವು ಹಲವು ಉದ್ದೇಶಗಳನ್ನು ಹೊಂದಿದೆ. ಪ್ರಮುಖವಾಗಿ ಇದು ವಸಂತಕಾಲದ ಆರಂಭವನ್ನು ಆಚರಿಸುತ್ತದೆ. 17ನೇ ಶತಮಾನದ ಸಾಹಿತ್ಯದಲ್ಲಿ ಇದನ್ನು ಕೃಷಿಯನ್ನು ಆಚರಿಸುವ, ಉತ್ತಮ ವಸಂತ ಸುಗ್ಗಿಯನ್ನು ಮತ್ತು ಫಲವತ್ತಾದ ಭೂಮಿಯನ್ನು ಸ್ಮರಿಸುವ ಹಬ್ಬವೆಂದು ಗುರುತಿಸಲಾಗಿದೆ. ಹಿಂದೂಗಳು ಇದು ವಸಂತಕಾಲದ ಹೇರಳವಾದ ಬಣ್ಣಗಳನ್ನು ಆನಂದಿಸುವ ಮತ್ತು ಚಳಿಗಾಲಕ್ಕೆ ವಿದಾಯ ಹೇಳುವ ಸಮಯ ಎಂದು ನಂಬುತ್ತಾರೆ. ಅನೇಕ ಹಿಂದೂಗಳಿಗೆ ಹೋಳಿ ಹಬ್ಬಗಳು ಛಿದ್ರಗೊಂಡ ಸಂಬಂಧಗಳನ್ನು ಮರುಹೊಂದಿಸಲು ಮತ್ತು ನವೀಕರಿಸಲು, ಸಂಘರ್ಷಗಳನ್ನು ಕೊನೆಗೊಳಿಸಲು ಮತ್ತು ಹಿಂದಿನಿಂದ ಸಂಗ್ರಹವಾದ ಭಾವನಾತ್ಮಕ ಕಲ್ಮಶಗಳನ್ನು ತೊಡೆದುಹಾಕಲು ಒಂದು ಸಂದರ್ಭವನ್ನು ಸೂಚಿಸುತ್ತವೆ. ಇದು ಹೋಳಿಕಾ ದಂತಕಥೆಯಿಂದ ಸಾಂಕೇತಿಕವಾಗಿ ಸೂಚಿಸಲ್ಪಟ್ಟ ಧಾರ್ಮಿಕ ಉದ್ದೇಶವನ್ನೂ ಹೊಂದಿದೆ. ಹೋಳಿಯ ಹಿಂದಿನ ರಾತ್ರಿ ಹೋಳಿಕಾ ದಹನ್ ಅಥವಾ ಪುಟ್ಟ ಹೋಳಿ ಎಂದು ಕರೆಯಲ್ಪಡುವ ಸಮಾರಂಭದಲ್ಲಿ ದೀಪೋತ್ಸವಗಳನ್ನು ಬೆಳಗಿಸಲಾಗುತ್ತದೆ. ಜನರು ಬೆಂಕಿಯ ಬಳಿ ಒಟ್ಟುಗೂಡುತ್ತಾರೆ, ಹಾಡುತ್ತಾರೆ ಮತ್ತು ನೃತ್ಯ ಮಾಡುತ್ತಾರೆ. ಮರುದಿನ ಸಂಸ್ಕೃತದಲ್ಲಿ ಧುಲಿ ಅಥವಾ ಧುಲ್ಹೇತಿ, ಧುಲಂದಿ ಅಥವಾ ದುಲೇಂಡಿ ಎಂದು ಕರೆಯಲ್ಪಡುವ ಹೋಳಿಯನ್ನು ಆಚರಿಸಲಾಗುತ್ತದೆ. ಭಾರತದ ಉತ್ತರ ಭಾಗಗಳಲ್ಲಿ ಮಕ್ಕಳು ಪರಸ್ಪರ ಬಣ್ಣದ ಪುಡಿ ದ್ರಾವಣಗಳನ್ನು ಸಿಂಪಡಿಸುತ್ತಾರೆ, ನಗುತ್ತಾರೆ ಮತ್ತು ಆಚರಿಸುತ್ತಾರೆ. ಆದರೆ ವಯಸ್ಕರು ಒಣ ಬಣ್ಣದ ಪುಡಿಯನ್ನು ಪರಸ್ಪರ ಮುಖಕ್ಕೆ ಹಚ್ಚುತ್ತಾರೆ. ಮನೆಗಳಿಗೆ ಭೇಟಿ ನೀಡುವವರನ್ನು ಮೊದಲು ಬಣ್ಣಗಳಿಂದ ಕೀಟಲೆ ಮಾಡಲಾಗುತ್ತದೆ. ನಂತರ ಹೋಳಿ ಖಾದ್ಯಗಳು ಗುಜಿಯಾ, ಶಕ್ಕರ್ಪಾರೆ, ಮಾತ್ರಿ ಮತ್ತು ದಹಿವಡ, ಸಿಹಿ ತಿಂಡಿಗಳು ಮತ್ತು ಪಾನೀಯಗಳೊಂದಿಗೆ ಬಡಿಸಲಾಗುತ್ತದೆ. ಬಣ್ಣಗಳೊಂದಿಗೆ ಆಟವಾಡಿ ಸ್ವಚ್ಛಗೊಳಿಸಿದ ನಂತರ ಜನರು ಸ್ನಾನ ಮಾಡುತ್ತಾರೆ, ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಸ್ನೇಹಿತರು ಮತ್ತು ಕುಟುಂಬವನ್ನು ಭೇಟಿ ಮಾಡುತ್ತಾರೆ.
ಹೋಳಿಕಾ ದಹನದಂತೆ ಭಾರತದ ಕೆಲವು ಭಾಗಗಳಲ್ಲಿ ಕಾಮದಹನವನ್ನು ಆಚರಿಸಲಾಗುತ್ತದೆ. ಈ ಭಾಗಗಳಲ್ಲಿ ಬಣ್ಣಗಳ ಹಬ್ಬವನ್ನು ರಂಗಪಂಚಮಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಹುಣ್ಣಿಮೆಯ ನಂತರ 5ನೇ ದಿನದಂದು ಸಂಭವಿಸುತ್ತದೆ. ಹೋಳಿ ಹಬ್ಬವು ತನ್ನದೇ ಆದ ಸಾಂಸ್ಕೃತಿಕ ಆಚರಣೆಗಳನ್ನು ಹೊಂದಿರುವ ಪ್ರಾಚೀನ ಹಿಂದೂ ಹಬ್ಬವಾಗಿದ್ದು, ಗುಪ್ತರ ಅವಧಿಗೆ ಮುಂಚೆಯೇ ಇದು ಹೊರಹೊಮ್ಮಿತು. ಬಣ್ಣಗಳ ಹಬ್ಬವನ್ನು ಜೈಮಿನಿಯ ಪೂರ್ವ ಮೀಮಾಂಸಾ ಸೂತ್ರಗಳು ಮತ್ತು ಕಥಕ್ ಗೃಹ್ಯ ಸೂತ್ರಗಳಂತಹ ಕೃತಿಗಳಲ್ಲಿ ಉಲ್ಲೇಖಿಸಲಾಗಿದೆ. ನಾರದ ಪುರಾಣ ಮತ್ತು ಭವಿಷ್ಯ ಪುರಾಣದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಇನ್ನೂ ಹೆಚ್ಚಿನ ವಿವರವಾದ ವಿವರಣೆಗಳಿವೆ. ಹೋಳಿಕೋತ್ಸವ ಹಬ್ಬವನ್ನು 7ನೇ ಶತಮಾನದ ಕೃತಿ ರತ್ನಾವಳಿಯಲ್ಲಿ ರಾಜಹರ್ಷನಲ್ಲೂ ಉಲ್ಲೇಖಿಸಲಾಗಿದೆ.